ಸಾಗರ ವಿಶಾಲವಾದ್ದು. ಜೀವಿಯ ಹುಟ್ಟು ಸಾಗರದಿಂದಾನೇ ಆಗಿದ್ದು ಅಂತ ಹೇಳ್ತಾರೆ. ಇದು ಸತ್ಯನೂ ಕೂಡ. ಇದೇ ಸಾಗರ ನಮಗೆ ವಿಧ ವಿಧವಾದ ಜೀವಿಗಳನ್ನ ಕೂಡ ಕೊಡುತ್ತೆ. ಮಣಿಗಳು, ಮುತ್ತುಗಳನ್ನ ಕೊಡುತ್ತೆ. ನಾವೆಷ್ಟು ಚಿಕ್ಕವರು ಅನ್ನೋ ಭಾವನೆ ನಮ್ಮಲ್ಲಿ ಅರಿವು ಮೂಡೋ ಹಾಗೆ ಮಾಡುತ್ತೆ. ನಮಗೆ ಪ್ರೇರಣೆ ಕೊಡುತ್ತೆ. ಅದೇನು ಅಂದ್ರೆ, ಸಾಗರದ ಹಾಗೆ ನಾವು ವಿಶಾಲವಾಗೋದಕ್ಕೆ. ಈ ಸಾಗರದ ಎಷ್ಟೋ ಗುಣಗಳನ್ನ ನಾವು ಕೂಡ ಕಲಿಬಹುದು. ನಾನಿವತ್ತು ಒಂದು ವಿಶೇಷವಾದ ಗುಣದ ಬಗ್ಗೆ ಮಾತಾಡ್ತೀನಿ. ಬಹಳಷ್ಟು ಮನುಷ್ಯರು ಮಲಿನತೆ, ವ್ಯರ್ಥವಾಗಿರೋ ಪದಾರ್ಥಗಳು, ಉಪಯೋಗವಿಲ್ಲದ ವಸ್ತುಗಳನ್ನ ನಿರಂತರವಾಗಿ ಈ ಸಾಗರಕ್ಕೆ ಹಾಕ್ಬಿಡ್ತಾರೆ. ಆದ್ರೆ ಸಾಗರ ಇದನ್ನ ತನ್ನಲ್ಲಿ ಒಟ್ಟುಗೂಡಿಸಿ ಇಟ್ಕೊಳ್ಳೋದಿಲ್ಲ. ಇದನ್ನ ಒಳಗಿನಿಂದ ಹೊರಗೆ ತೆಗೆದು ಬಿಸಾಕತ್ತೆ. ಇದು ಬಹಳ ಒಳ್ಳೆಯ ಗುಣ ಕೂಡ. ಆದ್ರೆ ಈ ಕೆಲಸವನ್ನ ಮಾಡೋದಕ್ಕೆ ಸಾಗರಕ್ಕೂ ಕೂಡ ಒಂದು ದಡದ ಅವಶ್ಯಕತೆ ಖಂಡಿತ ಇರತ್ತೆ. ಆ ದಡಕ್ಕೆ ಸಾಗರ ಈ ವಸ್ತುಗಳನ್ನ ತೆಗೆದು ಬಿಸಾಕತ್ತೆ. ಹಾಗೆ ಮನುಷ್ಯನಿಗೆ ವ್ಯತ್ಯಾಸ ಇಲ್ಲ. ಮನುಷ್ಯನಿಗೂ ಕೂಡ ಒಂದು ದಡದ ಅವಶ್ಯಕತೆ ಇದ್ದೇ ಇರುತ್ತೆ. ಆ ದಡ ನಮ್ಮ ಗುರು ಆಗಿರಬಹುದು, ತಂದೆ ತಾಯಿ ಆಗಿರಬಹುದು, ತಮ್ಮ ಆಗಿರಬಹುದು, ಗೆಳೆಯ ಆಗಿರಬಹುದು, ಅಥವಾ ನಾವು ದೂರ ಓಡ್ ಹೋಗುವಂತಹ ಸಮಸ್ಯೆ ಆಗಿರಬಹುದು. ಯಾಕೆಂದ್ರೆ ಯಾವಾಗ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಅದನ್ನ ಎದುರಿಸ್ತಿರೋ, ಕೊನೆಗೆ ಅದು ಕೂಡ ಪಾಠ ಕಲಿಸತ್ತೆ. ಎಲ್ಲಕ್ಕಿಂತ ಮುಖ್ಯವಾದ ಪಾಠ ಈ ಮನಸ್ಸನ್ನ ಪವಿತ್ರವಾಗಿಸ್ಕೊಳ್ಳೋದು. ಅದಕ್ಕಿರೋದು ಒಂದೇ ದಾರಿ, ನಮ್ಮ ಮನಸ್ಸಿನ ಮಂಥನ. ಈ ಮನಸ್ಸನ್ನ ಮಂಥನ ಮಾಡಿಕೊಂಡ್ರೆ ಅದು ಸಂಪೂರ್ಣವಾಗಿ ಪವಿತ್ರವಾಗತ್ತೆ. ಹಾಗೆ ಈ ಮನಸ್ಸು ನಿಮಗೆ ಗೊತ್ತಿರತ್ತೆ, ಸಂತೋಷದಿಂದ ಹೇಳುತ್ತೆ, ರಾಧೆ ರಾಧೆ.